everyone fine. ಎಸ್, ಇನ್ನು ಪವಿತ್ರ ಗೌಡ ಸ್ವ ಇಚ್ಛೆ ಹೇಳಿಕೆಗೇನಿದೆ? ಈ ಪ್ರಕರಣದಲ್ಲಿ ಪವಿತ್ರ ಗೌಡ A1 ಆಗಿರೋದ್ರಿಂದ ಆಕೆಯ ಸ್ಟೇಟ್ಮೆಂಟ್ ಏನಿದೆ ಅನ್ನೋದು ಇಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆಕೆ ಏನೇನು ಹೇಳಿದಾಳೆ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಿದ್ರೆ A1 ಪವಿತ್ರ ಗೌಡ ಸ್ವ ಇಚ್ಛೆ ಹೇಳಿಕೆ ಏನಿದೆ ಅನ್ನೋದನ್ನು ನೋಡೋಣ. ನಾನು ಹಾಗೂ ದರ್ಶನ್ ಪರಸ್ಪರ ಪ್ರೀತಿಸ್ತಾ ಇದ್ವಿ ಅನ್ನೋದನ್ನ ಪವಿತ್ರ ಹೇಳ್ಕೊಂಡಿದ್ದಾಳೆ. ಜೆಪಿ ನಗರದಲ್ಲಿರುವ ನಿವಾಸಕ್ಕೆ ದರ್ಶನ್ ಬರ್ತಾ ಇದ್ರು. ಯಾವಾಗ? ಯಾರರ್ ನಗರದ ಮನೆಯನ್ನ ದರ್ಶನ್ ಪವಿತ್ರಗೆ ಕೊಡಿಸೋದಕ್ಕಿಂತ ಮುಂಚೆ ಆಕೆ ಇದ್ದಿದ್ದು ಜೆಪಿ ನಗರದಲ್ಲಿ. ಆ ಜೆಪಿ ನಗರ ನಿವಾಸಕ್ಕೆ ದರ್ಶನ್ ಆಗಾಗ ಹೋಗ್ತಿದ್ರಂತೆ. ನಾವು ಆಗಾಗ ಲಾಂಗ್ ಡ್ರೈವೂ ಹೋಗ್ತಾ ಇದ್ವಿ. ಇದನ್ನೆಲ್ಲ ಆಕೆನೇ ಹೇಳ್ಕೊಂಡಿರೋದು. ಹೆಂಗಮ್ಮ ನಿನಗೂ ದರ್ಶನ್ಗೂ ಸಂಬಂಧ? ನಿನಗೆ ಮೆಸೇಜ್ ಮಾಡಿದ್ರೆ ಅವ್ರು ಯಾಕಮ್ಮ ಈ ಥರ ಮಾಡಬೇಕು ಅಂದಾಗ, ಸರ್ ನಾವಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ವಿ ಸರ್, ನಾವಿಬ್ಬರು ಭಾಳ ಚೆನ್ನಾಗಿದ್ವಿ ಸರ್, ನಾವು ಲಾಂಗ್ ಡ್ರೈವ್ ಹೋಗ್ತಿದ್ವಿ ಸರ್ ಅಂತೆಲ್ಲ ಹೇಳಿದಾಳೆ. ಅದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ನಾವು ಮೂವರು ಒಟ್ಟಿಗೆ ಇರೋದಾಗಿ ಮಾತನಾಡ್ಕೊಂಡಿದ್ವಿ. ಯಾರು 3 ಜನ? ಪವಿತ್ರ ಗೌಡ ಮಗಳು ಸಿಹಿ ಹಾಗೂ ದರ್ಶನ್, ಇವ್ರು 3 ಜನ. ನಾವು 3 ಜನ ಒಟ್ಟಿಗೆ ಇರೋದಾಗಿ ಮಾತನಾಡ್ಕೊಂಡಿದ್ವಿ. ಬುಲ್ಬುಲ್ ಆಡಿಷನ್ನಲ್ಲಿ ದರ್ಶನ್ ನನಗೆ ಪರಿಚಯ ಆಗಿದ್ರು. ನಾನು ನನ್ನ ಪ್ರೊಫೈಲನ್ನು ಅವ್ರ ಮ್ಯಾನೇಜರಿಗೆ ಕೊಟ್ಟಿದ್ದೆ. ಅವ್ರ ಮ್ಯಾನೇಜರು ದರ್ಶನ್ ಅವ್ರಿಗೆ ಆ ಪ್ರೊಫೈಲನ್ನು ಕೊಟ್ಟಿದ್ರು. ಆದರೆ ಆ ಬುಲ್ಬುಲ್ ಚಿತ್ರೀಕರಣದಲ್ಲಿ ಆಡಿಷನ್ ಮುಗ್ದೋಗಿದೆ, ಮುಂದೆ ಅವಕಾಶ ಇದ್ದರೆ ನೋಡೋಣ ಅಂತ ದರ್ಶನ್ ಹೇಳಿದರು. ಅದಾದಮೇಲೆ ನಾನು ಅದೇ ನೆಪ ಇಟ್ಕೊಂಡು ಫೋನು ಮೆಸೇಜು ಕಾಲು ಮಾಡ್ತಾ ಇದ್ದೆ. ಮಾತಾಡ್ತಾ ಆಡಿಯೋ ಕಾಲ್, ವಿಡಿಯೋ ಕಾಲ್, ಚಾಟ್ ಎಲ್ಲ ಶುರುವಾಗಿ ಭೇಟಿ ಆಗೋದಕ್ಕೆ ಶುರು ಮಾಡಿದ್ವಿ. ಆಮೇಲೆ ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿದ್ವಿ. ಆಮೇಲೆ ಒಟ್ಟಿಗೆ ಇರಬೇಕು ಅನ್ನುವ ತೀರ್ಮಾನಕ್ಕೆ ಬಂದ್ವಿ ಅನ್ನೋದನ್ನು ಪವಿತ್ರ ಗೌಡ ಹೇಳಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆಗೆ ಒಂದಷ್ಟು ಫೋಟೋಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ.